ರೂಮ್ AC ಇಲ್ಲ, ಒಂದು ನೆಟ್ಟಗೊಂದು ಫ್ಯಾನ್ ಇಲ್ಲ, ಆದ್ರೆ ಟಿವಿನೇ ಇಲ್ಲ. ಬಂದ್ಬಿಟ್ಟು ಗೆಳೆಯರೆ 18 ಕಿಲೋಮೀಟ್ರು. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಾಗಲಡೆ 1 hour ಹತ್ರ ಬಂದಿದ್ದೀವಿ. ಸೊ ಅದು ಯಾವುದೋ ರೆಸ್ಟೋರೆಂಟ್ ಹತ್ರ ನಿಲ್ಸವ್ರೆ. ಫ್ರೆಶ್ ಅಪ್ಕ ನಾಷ್ಟಕ್ಕ ಗೊತ್ತಿಲ್ಲ, ನೋಡೋಣ. ಇವಾಗ ಜಸ್ಟ್ ಯಾವುದೋ ರೆಸ್ಟೋರೆಂಟು ಬಾರ್ ಹತ್ರ ನಿಲ್ಸವ್ರಲ್ಲ. ಎಂತಕ್ಕೆ ನಿಲ್ಸವ್ರೆ? ಇದು ರೂಮ್ಸ್ ಅಲಾಟ್ ಮಾಡೋಕ್ಕೆ. ರೂಮ್ಸಾ? ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಯಾರಿಗೂ ಇದಲ್ಲ ಅಂತೆ, ನಮಗೆ ಇನ್ನೊಂದಂತೆ. ಕನ್ಫರ್ಮ್ ಮಾಡ್ಬಿಟ್ಟು ಹೇಳ್ತಾರೆ. ವಾಪಸ್ ಬರ್ತಾರೆ ಏನಂತ ಇವಾಗೆಲ್ಲ ಇಳಿತಾರೆ ಬಾಯ್ಸು. ನೋಡೋಣ ಏನಾಗುತ್ತೆ. ಸೊ ಇದ್ದೇ ಲಾಡ್ಜಿಗೆ ಬಂದು ಈಗ ಫ್ರೆಶ್ ಅಪ್ ಆಗಿ ಹೋಗೋದು. ಯಾವುದು ಇದೆ ಲಾಡ್ಜ್ ಹೆಸರು? ಜಯ. ಬೈಕ್ ರೆಂಟ್ ಸಿಗೋದು ನೋಡೋ ಇಲ್ಲಿ. ಮುರುಡೇಶ್ವರಕ್ಕೆ ಹೋಗೋರು. 4 ಜನಕ್ಕೆ ಒಂದೊಂದು ರೂಮು. 107 104 ಇದು. ಬರ ಮೇಲೆ ಇಲ್ಲಿ ಬಟ್ಟೆಗಳು ಇಟ್ಟಿದ್ದು ಆಲೆ ನೆಂದೋಗ್ಬಿಟ್ಟೈತೆ. ಎಲ್ಲ ಒಣಗಾಕಕ್ಕೆ ಇಟ್ಟಿದ್ದೀವಿ. ನೋಡ್ಬೋದು ಫುಲ್ಲು ಒಳಗಡೆ ಫುಲ್ ಇದಾರಗಳು. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ರಾತ್ರಿಗೂ ಇಲ್ಲೇ ಸ್ಟೇ ಅಂತೆ. ಇವಾಗ ಮುರುಡೇಶ್ವರ ಹೋಗಿ ಬಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿ ರಾತ್ರಿ ಇಲ್ಲೇ ಸ್ಟೇ ಆಗಿ ಆಮೇಲೆ ನಾಳೆ ತಿರ್ಗಾ ಬೇರೆ ಯಾನ ಆ ಕಡೆ ಹೋಗೋದು. ಇವತ್ತು 1 hour ಫುಲ್ ಸುತ್ತಾಡಿ ನಾಳೆ ಯಾನ ಆ ಕಡೆ ಹೋಗೋದು. ನೋಡೋಣ ಹಿಂಗೆಲ್ಲ ಹೋಗುತ್ತೆ ಅಂತ. ಬನ್ನಿ ಈಗ ಸ್ನಾನ ಮಾಡಿ 1 hour ಹೋದಾಗುರು 1 hourಗಿಂತ ಜಾಸ್ತಿ ಸ್ನಾನ ಮಾಡ್ಕೊಂಡು ಸಿಗೋಣ. ಬನ್ನಿ ಬಾರ ಶ್ರೀರಾಮ್, ಲವ್ ಬೇಗ ಬಾ. ಗೆಳೆಯರ ಇವಾಗ ಜಸ್ಟ್ ಎಲ್ಲ ರೆಡಿ ಆದೋ ಫ್ರೆಶ್ ಅಪ್ ಆಗಿ. ಇನ್ನೇನು ಇವಾಗ ಟೈಮ್ ಎಷ್ಟು? 9:15. ಇನ್ನೇನು ಊಟಕ್ಕೆ ಹೋಗ್ಬೇಕು. ಊಟ ಇಲ್ಲೇ ಅರೇಂಜ್ ಮಾಡ್ತಾರೋ ಇಲ್ಲ ಬೇರೆ ಕಡೆ ಹೋಗ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಬಂದು ಮುರುಡೇಶ್ವರ ಮತ್ತು 1 hour ಎಲ್ಲ ಸುತ್ಕೊಂಡ್ಬಂದು ಕೊನೆಗೆ ಈ ರೂಮಲ್ಲೇ ನಾವು ಸ್ಟೇ ಆಗಬೇಕು. ಸೊ ಇದೊಂದು 2 ಶೇರಿಂಗು. ನಮ್ಗೆ ಇನ್ನೊಂದು ಬೆಡ್ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ ಅಂದ್ಬಿಟ್ಟವ್ರೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅಂದ್ಕೊಂಡು ರೂಮ್ ಫುಲ್ಲು ಅಂದ್ಬಿಟ್ಟವ್ರು ಬಾಯ್ಸು. ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಫುಲ್ಲು ಅಂದ್ಬಿಟ್ಟಿದ್ದಾರೆ. ಇವಾಗ ಏನಂದರೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಇವಾಗ ಟ್ರಿಪ್ ಹೋಗೋಣ. ಬನ್ನಿ, ಇನ್ನು ಮುಂದೆ ಏನೇನಾಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಹೆಂಗಿದೆ ಶಶಾಂಕ್ ರೂಮೆಲ್ಲ ಚೆನ್ನಾಗಿದೆ. ನೈಟ್ ಹೋಗ್ಬಿಟ್ರಿ, ನನ್ನ ಸಾಯಂಕಾಲ ಇವತ್ತು ಬಂದಿದ್ದೀವಿ. ಎಲ್ಲ ಚೆನ್ನಾಗಿದೆ. ಟಿಫನ್ ಇನ್ನೂ ಕೊಟ್ಟಿಲ್ಲ, ಟೈಮ್ ಆಗಿದೆ. ಕಾಲೇಜ್ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಟಿಫನ್ ಮಾಡಿ. ಇವಾಗ ಲೇಟ್ ಆಗಿದೆ ಅದು ಬಂದಿದ್ದೀವಿ ಎಲ್ಲರೂ. ಈಗ ಮುರುಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿಂದ ಫಾಲ್ಸಿಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಎಲ್ಲ ವಿಸಿಟ್ ಮಾಡಿಬಿಟ್ಟು ನಮ್ಮ ಟೋಟಲ್ ಕನ್ನಡಿಗಾಗೆ ಹೇಳ್ತೀವಿ. ಎಲ್ಲ ವೀಡಿಯೋ ಮಾಡಿಬಿಟ್ಟು ನಮ್ಮ ಅವ್ರನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ತೋರಿಸ್ಕೊಡಿ ಅಂತ ಹೇಳ್ತೀವಿ. ಇವನು ಬಂದ್ಬಿಟ್ಟು ಬಾಲಾಜಿ ಇವನು ನಮ್ಮ ಟೀಮ್ ಕ್ಯಾಪ್ಟನ್. ಇವನು ನಿಟ್ಟೆ ಪ್ಯಾಂಥರ್ಸ್ ಅಂತ ನಮ್ಮ ಟೀಮ್ ಹೆಸರು. ನಾನು ಕುಚಿಕ್ಕು ವೈಭವ ಅಂತ ಅಂದ್ಬಿಟ್ಟು ಹೆಸರು. ಇವನು ಮೈನತ್ನಲ್ಲಿ ಮಾತಾಡೋದು. ರೂಮ್ಸ್ ಚೆನ್ನಾಗೇ ಇತ್ತು. ಬಿಸಿನೀರು ಒಂದು ಬಂದಿಲ್ಲ ನಮಗೆ. ಪ್ರಾಬ್ಲಮ್ ಇತ್ತು. ಇದು ಬಂದು ಹುಡುಗಿರ ಬಸ್ಸು, ಇದು ನಮ್ಮ ಬಸ್ಸು. ಎಲ್ಲ ಸೀಟ್ಗೆ ಜಗಳ, ವಿಂಡೋ ಸೀಟ್ಗೆ. ಹರ್ಷಿತ್, ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ಸೈಕ್. ಒಟ್ಟಿನಲ್ಲಿ ಬಿಸಿನೀರು ಒಂದು ಬರಲಿಲ್ಲ ಮಚ್ಚ ನಮಗೆ. ಅದೊಂದೇ ಬೇಜಾರು. AC ಇಲ್ಲ, ಒಂದು ನೆಟ್ಟಗೊಂದು ಫ್ಯಾನ್ ಇಲ್ಲ, ಆದರೆ ಟಿವಿನೂ ಇಲ್ಲ. ಅದೊಂದೇ ಬೇಜಾರು. ಇದೇ ಬಸ್ಸಾ? ಕಾಣಿಸಲ್ಲ
ಸೊ ಗೆಳೆಯರೆ ಇವಾಗ ಬಂದು ಟಿಫನ್ಗೆ ನಿಲ್ಸಿದ್ದಾರೆ. ಸ್ವಲ್ಪ ದೂರನೇ ಬಂದು ನಿಲ್ಸಿದ್ರು. ಶ್ರೀ ವಿನಾಯಕ ಏಜೆನ್ಸಿ ಹತ್ರ ನಿಲ್ಸಿದ್ದಾರೆ. ನೋಡೋಣ ಏನೇನು ಸಿಗುತ್ತೆ ಅಂತ. ಸೆಕೆ ಮಾತ್ರ ಹೆವಿ. ವಿಡಿಯೋ ಮಾಡ್ತಾರೆ ಒಂದು ನಿಮಿಷ ಐಟಮ್ ವಿಡಿಯೋ ಮಾಡ್ತಿದ್ರು ಅವರು. ಥ್ಯಾಂಕ್ಸ್ ಅಣ್ಣ. ಹೆಂಗೈತೆ ಗುರು ಊಟ? ಊಟ ಎಲ್ಲ ಚೆನ್ನಾಗಿದೆ, ಬೈ ನಾರ್ಮಲ್ ಆಗಿದೆ. ಫಸ್ಟು ಬಂದುಬಿಟ್ಟು ಇಡ್ಲಿ ವಡೆ ಮತ್ತು ಸಾಂಬಾರು ಚಟ್ನಿ ಕೊಟ್ಟಿದ್ರು. ಇಡ್ಲಿ ವಡೆ ಸಾಂಬಾರು ಚೆನ್ನಾಗಿದೆ. ಇಡ್ಲಿ ಸ್ವಲ್ಪ ರಫ್ ಇದೆ, ಆದರೆ ಪರವಾಗಿಲ್ಲ, ಇಟ್ಸ್ ಓಕೆ. ಜಾಸ್ತಿ ಚೆನ್ನಾಗಿದ್ದಲ್ಲ. ಸಾಂಬಾರು ಸಕ್ಕತ್ತಾಗೈತೆ. ಸಾಂಬಾರು ಚೆನ್ನಾಗಿದೆ, ಸಾಂಬಾರು ಎಲ್ಲ ಟೇಸ್ಟ್ ಆಗಿದೆ ಸಾಂಬಾರು. ಪೊಂಗಲ್ ಇಟ್ಸ್ ಆಲ್ ರೈಟ್. ಆ್ಯಂಡ್ ಚಟ್ನಿ ಇರುತ್ತೆ, ಕಾಂಬಿನೇಷನ್ ಚೆನ್ನಾಗಿದೆ. ಮಧ್ಯಾಹ್ನ ಲಂಚ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಇದೆ ಫುಡ್ ಎಲ್ಲ ಅಂತ. ಓಕೆ, ಮಾರ್ನಿಂಗ್ ಸೊ ಊಟ ಚೆನ್ನಾಗಿತ್ತಣ್ಣ, ಚೆನ್ನಾಗಿತ್ತು ಅಣ್ಣ. ನಿಮ್ಮ ಹೆಸರು? ಸಕ್ಕತ್ತಾಗಿತ್ತು. ಇವಾಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಊಟ ಚೆನ್ನಾಗೇ ಇತ್ತು ಗುರು. ಇವಾಗ ಮುರುಡೇಶ್ವರ ದೇವಸ್ಥಾನ ಹತ್ರ ಬಂದಿವಿ. ಬೀಚ್ ನೋಡು. ಓಂ ನಮಃ ಶಿವಾಯ. ಇಲ್ಲಿ ಲಿಫ್ಟ್ ಐತಾನೆ, ಲಿಫ್ಟ್ ಐತೆ, ಮೇಲ್ಗಡೆ ಹೋಗ್ಬೋದು. ಓಯ್ಯೋ ಹಿಂಗೈತೆ. ನೋಡಿ ಗುರು. ಓಂ ನಮಃ ಶಿವಾಯ. ಸೂಪರ್ ಆಗಿದೆ ಜಾಗ. ಹೆಂಗ್ ಗೊತ್ತಾಯ್ತು ನೋಡು. ಬಾಂಡಿಂಗ್ ಹೊಡಿಯುತ್ತೆ. ಹೆಂಗ ಕಟ್ಟಿರ್ತಾರೆ ಹಿಂಗೆ, ಯಪ್ಪ. ಇವಾಗ ಹೋಗ್ತಾ ಇದೀವಿ ಒಳಗಡೆ. ಮಾಡ್ತಾರೆ ಬೇರೆ ಬಿಕಾಸ್ ಅಲ್ಲಿಂದ ಅಲವ್ ಇಲ್ಲ ನೋಡಲಿ. ಸೊ ಗೆಳೆಯರೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಕಾಲು ಬೆಂದೋದು. ವಾ ಸೈಕೋ. ಆ ಕಡೆ ಬೋಟಿಂಗು, ಫುಲ್ಲು ಸೆಕೆ. ಏನು ಹೇಳಿ, ಕಾಲು ಬೆಂದೋಗ್ಬಿಟ್ಟು ಆದ್ರೆ ಸೈಕ್ ವ್ಯೂ. ಇಲ್ಲಿಂದ ಅಲ್ಲಿ ಬೋಟ್ ಇದೆ, ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ನೇತ್ರಾಣಿ ಐಲ್ಯಾಂಡು. ಗೆಳೆಯರೇ, ಇವಾಗ ಭೂ ಕೈಲಾಸ ಇದ್ರೊಳಗಡೆ ಏನೈತೆ? ದೇವರು ಹೆಂಗಿದೆ ಗೊತ್ತಾ? ಅದನ್ನೆಲ್ಲ ಹಾಕ್ಸಿ ವಿಚಾರ ಮಾಡಿ ಸವಾಲಾಯ್ತಲ್ಲ ಕೊಂಡ್ಬಿಟ್ರೆ. ಯಾರು ಗೊತ್ತಾ ಅವರು ಗಿಡೋದು? ಅಲ್ಲಿರೋ ವಿಷ್ಣು, ರಾವಣ, ದುರ್ಯೋಧನ ಎಂತ ಏನು ಶಿವ ಅತಿ ದೊಡ್ಡ ಭಕ್ತ. ಇನ್ನೇನು ಬಂತಪ್ಪ, ಆಗ್ಲೇ ಆಚೆ ಬಂದ್ಬಿಟ್ವಾ? ಅಯ್ಯೋ ಅಪ್ಪ, ಒಂದು ರೋಡ್ ಹಾಕೊಂಡ್ಬಂದ್ಬಿಟ್ಟಲ್ಲ. ಸಗದಾಗಿದ್ರು ಒಳಗಡೆ. ಹಿಂಗೆ ಒಳಗಡೆ ಹೋಗಿದ್ದು, ಹಿಂಗೆ ಬಂದಿದ್ದು. ನೋಡಿದ್ರಲ್ಲ ಆ ಸ್ಕಲ್ಪ್ಚರ್ಸ್ ಒಳಗಡೆ ಹೆಂಗೈತಂತ. ಹಾಂ, ಇಲ್ಲಿ ಶಿವ. ನೋಡಿ ಸರ್ ಎಷ್ಟು ಅಡಿ ಐತಿ ಸರ್? ಐಲ್ಯಾಂಡು ನೇತ್ರಾಣಿ ಐಲ್ಯಾಂಡ್ ಸರ್. ಈ ಕಡೆ ಬರುತ್ತೆ, ಈ ಕಡೆ ನೇತ್ರಾಣಿ ಸರ್. ಅದು ನಾನು ನೋಡ್ಲೇಬೇಕು ಸರ್. ಸ್ಕೂಬಾ ಡೈವಿಂಗ್ ಎಲ್ಲಿ? ಅಲ್ಲ ಸರ್, ಇಲ್ಲ ಅದೊಂದೇ ಇರೋದು ಸರ್, ನೇತ್ರಾಣಿ ಐಲ್ಯಾಂಡ್ ಸರ್. ಈ ಕಡೆ ಇನ್ನ ತುಂಬಾ ದೂರ ಹೋಗ್ಬೇಕು. ಇಲ್ಲ ಇದಲ್ಲ, ಈ ಕಾಣಿಸೋದಲ್ಲ.
ಅದು ಐಲ್ಯಾಂಡ್ ಅದಾ ಅದು ಬರುತ್ತೆ ಆರ್ಟ್ ಶೇಪ್ ಇದೆ ಅದು ಸರ್ ಅಲ್ಲಿ ಸರ್ ಅದ ಹೆಸರು ನೇತ್ರಾವಳಿ ಐಲ್ಯಾಂಡ್ ಅಲ್ಲ ಸರ್ ಸ್ಕೂಬಾ ಮಾಡ್ತಾರೆ ಸರ್ ಅಲ್ಲಿ ಅಲ್ಲೆಲ್ಲೂ ತುಂಬಾ ಚೆನ್ನಾಗಿದೆ ಫ್ರೆಶ್ ವಾಟರ್ ಯಾರು ಸ್ಟೇ ಮಾಡಲ್ಲ ಸರ್ ಅಲ್ಲಿ ನಾವು ಹೋಗ್ಬೋದು 3500 ಸರ್ ಅಲ್ಲಿ ಯಾರು ಸ್ಟೇ ಮಾಡಲ್ವಾ ಅವಸ್ಥೆ ಹೋಯ್ತು ಗುರು ಒಂದು ಬಾಟ್ಲು ನೀರು ಖಾಲಿ ಮಾಡಿದ್ದೀವಿ ಓಹ್ ಕೈ ಹಂಗೆ ಚರ್ಮ ಅಂಟ್ಕೊಂತೈತೆ ಫೋಟೋ ಎಷ್ಟು 50 ರೂಪಾಯಿ ತಾನೆ ಕ್ಲಾರಿಟಿ ಇಲ್ಲಲ್ಲಿ ಸೊ ಯಾವುದೋ ಜಾತ್ರೆ ಗಾಗಲ್ಸ್ ಹಾಕೊಂಬಂದಿದ್ದೀವಿ ಯಪ್ಪ ಆಯ್ತಿಲ್ಲ ಗುರು ಕಾಲು ಬೆಂದೋದು ವಿಪರೀತ ಬಿಸಿಲು ಬೇಗ ಬಾರೋ ಆಮೇಲೆ ಬಿಟ್ಗಿಟ್ಟೋದವರು ಏನೋ ಅನ್ಕೊಂತವ್ರೆ ಬನ್ನಿ ರೈಟ್ ಇಲ್ಲ ಅಲ್ಲಿ 4 ಗಂಟೆ ಕಾಯ್ದು ಇವಾಗ ಸಿಕ್ಕಿದೆ ಟಿಕೆಟು ಹೋಗ್ತಾ ಇದ್ದೀವಿ 7 ಜನ ನೋಡಿ ಇಲ್ಲೇ ಇದೆ ಟಿಕೆಟ್ 160 ರೂಪಾಯಿ ಎಷ್ಟು ಫ್ಲೋರ್ಸ್ ಐತೆ 18 ಫ್ಲೋರ್ಸ್ ಇವಾಗ ನಮ್ಮ ಟ್ರಿಪ್ಪು ಒಪ್ಪ ಇದೇನೋ ತಕ್ಕೊಡ್ದಿ ಮಾಡುತ್ತೆ ಕುಲ್ಕತ್ತಲ್ಲ ಸೊ ಫಸ್ಟ್ ಟೈಮ್ 18 ಫ್ಲೋರ್ಸ್ ಹೋಗ್ತಾರೆ ಲಿಫ್ಟಲ್ಲೇ ಲೈಫಲ್ಲೇ ನೋಡೋಣ ಹೆಂಗಿರುತ್ತೆ ಮೇಲ್ಗಡೆ ವ್ಯೂ ಅಂತ ನೋಡ್ಬೋದು ಏನು ಹೇಳು ಫಸ್ಟ್ ಟೈಮ್ ಯಾರ್ಯಾರು ಫಸ್ಟ್ ಟೈಮು ಒಂದು 3 ಜನನಾ ಫಸ್ಟ್ ಟೈಮ್ ಬಂದಿದ್ದೆ ಆಗಲೇ ಬಂದಿದ್ದೀವಿ ಅದು ಇಲ್ಲಿ ಬಂದಿಲ್ಲ ಲಿಫ್ಟ್ ಬಂದಿಲ್ಲ ನಾನಷ್ಟೇ ನನಗೆ ಬಂದಿಲ್ಲ ಸೊ ಆಗಲೇ ಬಂದಿರೋದು ಇನ್ನೊಳ್ಳೆ ಎಕ್ಸ್ಪ್ರೆಸ್ ಮೆಟ್ರೋಗಿಂತ ಫಸ್ಟ್ ಐತೆ ಲಿಫ್ಟು CC ಕ್ಯಾಮ್ರಾ ಇಲ್ಲ ತಗಟ್ಟೆ ಮಾತ್ರ ಇಲ್ಲ ಗೊತ್ತಾಗುತ್ತೆ ನಮಗೆ ಓ ಬಂದ್ಬಿಟ್ಟು ಗೆಳೆಯರೆ 18 ಕಿಲೋಮೀಟ್ರು ಅಲ್ಲ 18 ಫ್ಲೋಟ್ಸ್ ನೋಡಿ ಹೆಂಗೈತೆ ನೋಡ್ಬೋದು ಯಾವ ರೇಂಜ್ ಇದೆ ಅಂದರೆ ವ್ಯೂ ಮಾತ್ರ ಕಣ್ಣು ಸಾಲದು ಗುರು ದೂರ ಗಂಟ ಏನು ಹೇಳಿ ಬೆಟ್ಟ ಗುಡ್ಡ ಮರಗಳೇ ಮಾಡಬೇಕು ಸೊ ನೋಡಿ ಗೆಳೆಯರೇ ಹೇಗಿದೆ ವ್ಯೂ ಅಂತ ಏನು ಹೇಳಿ ಅಲ್ಲಿ ಎಲ್ಲಿ ಗಂಟ ಭೂಮಿ ಎಲ್ಲಿ ಗಂಟ ಐತೆ ಹರ್ಷ ವಾಟ್ ಎ ವ್ಯೂ ಬ್ರೋ ಎಕ್ಸಾಕ್ಟ್ಲಿ ಹೌ ಯು ಆರ್ ಫೀಲಿಂಗ್ ಎಕ್ಸಾಸ್ಟೆಡ್ ಓ ಮೈ ಗಾಡ್ It's taking its own shape of white. Colors to Russell Ocean, colors to Mumbai. 249 ಫೀಟ್ ಐತಂತ ವಾಟರ್ ಪ್ರೂಫ್ ಆಮೇಲೆ ಗೆಳೆಯರೇ ಇಲ್ಲಿ ನೋಡಿ ಯಾವ ರೇಂಜ್ ಇದೆ ಬೀಚ್ ವೆರಿ ಕೆಂಚಿ ನವೀನ್ ರೆಸ್ಟೋರೆಂಟ್ ಬೀಚ್ ರೆಸ್ಟೋರೆಂಟ್ ಬೀಚಾ ಬೀಚ್ ರೆಸ್ಟೋರೆಂಟ್ ಝೂಮ್ ಹಾಕೋಲ್ಲ ಡೀಟೇಲ್ ಹಾಕ್ಬೇಕಲ್ಲ ಆದ್ರೂ ಏನೋ ಎಲ್ಲಿ ದೂರ ಗಂಟ ಬರೀ ನದಿ ಸಾಗರನೇ ಐತಲ್ಲ ವಾಟ್ ಎ ವ್ಯೂ ನಿನ್ಗೇನ ಬಂದಿರೋದ್ಲೇ ಇವಾಗ ಮುರುಡೇಶ್ವರದ್ದು ಎಂಡ್ ಮಾಡೋಣ ಸೊ ಇನ್ನೂ ತುಂಬ ಐತೆ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಈ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಎಷ್ಟು 240 ಅಡಿ ಏನೋ ಇದೆ ಅಂದರು ಏನಾದರೂ ತಪ್ಪಾದರೆ ಹೇಳಿ ಕಮೆಂಟಲ್ಲಿ ಎಷ್ಟು ಅಡಿ ಇದೆ ಅಂತ ಸೊ ಇಲ್ಲಿ ವ್ಯೂ ಸೈಟಾಗಿದೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ನೀವು ಬಂದರೆ ಲಿಫ್ಟಲ್ಲಿ ಬರೋದು ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಹಾಗಂದರೆ ಟ್ರಿಪ್ದೇ ನೆಕ್ಸ್ಟು ಎಪಿಸೋಡಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ.